ಒಂದು ಕೆಸರಿನ ಕೊಳದಲ್ಲಿ ಹೆಣ್ಣು ಬಾತುಕೋಳಿಯೊಂದು ಬಹಳ ಸಂತೋಷವಾಗಿ ಇತ್ತು. ಒಮ್ಮೆ ಆ ದೇಶದ ರಾಜ ಆ ಕೊಳದ ಬಳಿ ಬಂದು ಕೊಳಕ್ಕೆ ಹಾರಿ ಜೀವ ಕಳೆದುಕೊಳ್ಳಲು ಮುಂದಾದ. ಆಗ ಆ ಬಾತುಕೋಳಿ ಅಡ್ಡ ನಿಂತು, ಆತ್ಮಹತ್ಯೆ ಮಹಾಪಾಪವಲ್ಲವೇ? ನನ್ನನ್ನು ನೋಡು, ನಾನು ಈ ಕೆಸರಿನಲ್ಲಿಯೂ ಬಹಳ ಸುಖದಿಂದ ಬದುಕುತ್ತಿದ್ದೇನೆ. ನೀನು ನೋಡಿದರೆ ರಾಜನ ಹಾಗೆ ಕಾಣಿಸುತ್ತಿರುವೆ, ಯಾಕೆ ಸಾಯುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡಿತು. ಅದಕ್ಕೆ ಆ ರಾಜ, ಈ ವರ್ಷ ಕ್ಷಾಮ ಬಂದಿದೆ, ಈ ಕಾರಣ ಹೇಳಿ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ. ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಹಿಡಿ ಕಾಳುಗಳು ಇಲ್ಲ. ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿಯಿಲ್ಲ. ಇಂತಹ ಅವಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದೇ ಮೇಲಲ್ಲವೇ ಎಂದು ರಾಜ ಉತ್ತರಿಸಿದ. ಅದಕ್ಕೆ ಬಾತುಕೋಳಿ, ನಾನು ಹಲವು ಚೀಲಗಳಲ್ಲಿ ತುಂಬ ಕಾಳುಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ. ನಿನಗೆ ಎಷ್ಟು ಬೇಕು ಹೇಳು, ಅಷ್ಟನ್ನು ನಾನು ನಿನಗೆ ಸಾಲವನ್ನಾಗಿ ಕೊಡುತ್ತೇನೆ. ನಿನಗೆ ಸಾಧ್ಯವಾದಾಗ ಅದನ್ನು ನೀನು ನನಗೆ ಹಿಂದಿರುಗಿಸು ಎಂದು ಹೇಳಿದ ಕೂಡಲೇ ರಾಜ, ಎಲ್ಲಿದೆ ಅದು, ಬೇಗ ತೋರಿಸು, ಬಂಡಿಗಳನ್ನು ತರಿಸಿ ಅರಮನೆಗೆ ಕಳುಹಿಸುತ್ತೇನೆ ಎಂದಾಗ ಬಾತುಕೋಳಿ, ಅದು ಸರಿ, ಆದರೆ ಕೊಂಡು ಹೋದುದನ್ನು ಮತ್ತೆ ಯಾವಾಗ ತಂದು ಕೊಡುತ್ತೀಯಾ ಎಂದು ಪ್ರಶ್ನೆ ಮಾಡಿದಾಗ ಆತ, ಈಗ ತಾನೇ ಮಳೆ ಬಂದಿದೆ, ರೈತರು ಬಿತ್ತನೆ ಆರಂಭಿಸಿದ್ದಾರೆ, 4 ತಿಂಗಳಲ್ಲಿ ಕೊಯ್ಲು ಆಗುತ್ತದೆ, ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದುಕೊಟ್ಟು ಹೋಗುತ್ತೇನೆ ಎಂದು ಭರವಸೆಯನ್ನು ನೀಡುತ್ತಾನೆ. ಆಗ ಬಾತುಕೋಳಿಯು ಕಾಳಿನ ದೊಡ್ಡ ರಾಶಿಯನ್ನೇ ರಾಜನಿಗೆ ಸಾಲವಾಗಿ ನೀಡಿತು. ಎಲ್ಲವನ್ನೂ ರಾಜ ಅರಮನೆಗೆ ಸಾಗಿಸಿ ಎಲ್ಲ ಪ್ರಜೆಗಳಿಗೂ ಹಂಚಿ ತಾನು ಬಳಸಿಕೊಂಡ. ಆದರೆ ದಿನಗಳು ಸರಿದರೂ ಆತ ಸಾಲ ಮರಳಿಸಲೇ ಇಲ್ಲ. ಹೀಗೆ ಬಾತುಕೋಳಿ ಕಾದು ಕಾದು ಸಾಕಾಗಿ ಅರಮನೆಗೆ ಬಂದು ರಾಜನ ಬಳಿ, ನನ್ನ ಸಾಲವನ್ನು ಈಗಲೇ ಮರುಕಳಿಸು ಎಂದು ಕೇಳಿತು. ರಾಜ ತನಗೊಂದೂ ನೆನಪೇ ಇಲ್ಲದಂತೆ ನಟಿಸಲು ಪ್ರಾರಂಭಿಸಿದ. ರಾಜನ ಮೋಸ ತಿಳಿದ ಬಾತುಕೋಳಿಗೆ ಬಹಳ ದುಃಖ ಮತ್ತು ಸಿಟ್ಟು ಉಕ್ಕಿ ಬಂತು. ಮೋಸ ಮಾಡಬೇಡ ರಾಜ, ನನಗೂ ಹಲವು ಸ್ನೇಹಿತರಿದ್ದಾರೆ. ನೀನು ನನ್ನ ಸಾಲ ಮರಳಿಸದೇ ಇದ್ದರೆ ಅವರನ್ನು ನಾನು ಕರೆದುಕೊಂಡು ಬರುತ್ತೇನೆ ಎಂದಾಗ ರಾಜ ನಕ್ಕು, ನಿನಗೆ ಅಂತಹ ಸ್ನೇಹಿತರಿರುವರೆ? ಅಬ್ಬಬ್ಬ, ನೀನು ಯಾವ ದೇಶದ ರಾಣಿ ಎಂದು ಬಾತುಕೋಳಿಯನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತಾನೆ. ಇದನ್ನು ಕೇಳಿ ನಿರಾಶೆಯಿಂದ ಬಾತುಕೋಳಿ ಮರಳಿ ಕೊಳಕ್ಕೆ ಬಂದಿತು. ಅದು ಕೊಳದೊಂದಿಗೆ, ನನ್ನ ಸಾಲವನ್ನು ರಾಜನಿಂದ ವಸೂಲಿ ಮಾಡಲು ನನಗೆ ಸಹಾಯ ಮಾಡುವೆಯಾ ಎಂದು ಕೇಳಿದಾಗ ಕೊಳದ ನೀರು, ಖಂಡಿತ, ಆದರೆ ನನ್ನನ್ನು ಜೊತೆಗೆ ಹೇಗೆ ಕರೆದುಕೊಂಡು ಹೋಗುವೆ ಎಂದಿತು. ಅದಕ್ಕೆ ಬಾತುಕೋಳಿ ಕೊಳದ ಎಲ್ಲ ನೀರನ್ನು ಒಂದು ಚೀಲದ ಒಳಗೆ ತುಂಬಿಕೊಂಡು ಹೊರಟಿತು. ಆಗ ದಾರಿ ಮಧ್ಯದಲ್ಲೇ ಅದಕ್ಕೆ ಕಣಜದ ಹುಳ ಎದುರಾಯಿತು. ಬಾತುಕೋಳಿ ಅದರಿಂದಲೂ ಸಹಾಯ ಕೇಳಿದಾಗ ಅದು ಕೂಡ ಒಪ್ಪಿ ಬಾತುಕೋಳಿಯ ಜೊತೆ ನಡೆಯಿತು. ಕಣಜದ ಹುಳುಗಳನ್ನು ಚೀಲದಲ್ಲಿ ತುಂಬಿಸಿಕೊಂಡು ಬಾತುಕೋಳಿ ಅರಮನೆಗೆ ತಲುಪಿತು. ಮತ್ತೆ ಯಾಕೆ ಬಂದೆ ಎಂದು ರಾಜ ಕೋಪದಿಂದ ಬಾತುಕೋಳಿಯ ಬಳಿ ಕೇಳಿದಾಗ ಬಾತುಕೋಳಿ, ಕೊಟ್ಟ ಸಾಲ ಮರಳಿ ಪಡೆಯೋದಕ್ಕೆ ನನ್ನ ಕೆಲವು ಗೆಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ ಎಂದು ಉತ್ತರಿಸಿತು. ಆಗ ರಾಜ ಸೇವಕರನ್ನು ಕರೆದು ಬೆಂಕಿ ದಗದಗ ಉರಿಯುವ ಮಡಿಕೆಯನ್ನಿಟ್ಟು ಒಲೆಯ ಮೇಲೆ ಅದರೊಳಗೆ ಈ ಬಾತುಕೋಳಿಯನ್ನು ಹಾಕಿ ಬೇಯಿಸಿ ಎಂದು ಆಜ್ಞಾಪಿಸಿದ. ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿ, ನೀರಣ್ಣ ಬಾ, ಕಾಪಾಡು ಎಂದು ಕೂಗಿತು. ಆಗ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿಯನ್ನು ಆರಿಸಿತು. ಆಗ ರಾಜ ಬಾತುಕೋಳಿಯನ್ನು ಕತ್ತು ಹಿಡಿದು ಕೊಯ್ಯಲು ಮುಂದಾದಾಗ ಬಾತುಕೋಳಿ, ಕಣಜನ್ನ ಬಾ ಎಂದು ಕರೆಯತೊಡಗಿತು. ಆಗ ಗೂಡಿನಿಂದ ಸಾವಿರಾರು ಹುಳುಗಳು ಹೊರಗಡೆ ಬಂದು ರಾಜನಿಗೆ ಒಂದೇ ಸಮನೆ ಕಚ್ಚಲಾರಂಭಿಸಿದವು. ಅದರ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿಯಂತೆ ಊದಿಕೊಂಡಿತು. ಆಗ ರಾಜ ಗೋಳಾಡುತ್ತಾ, ದಯವಿಟ್ಟು ನನ್ನ ಜೀವವನ್ನು ಉಳಿಸು, ನಿನ್ನ ಸಾಲವನ್ನ ಮರಳಿ ಕೊಡುತ್ತೇನೆ ಎಂದು ಬಾತುಕೋಳಿಯ ಬಳಿ ಬೇಡಿಕೊಳ್ಳಲು ಪ್ರಾರಂಭಿಸಿದ. ಆಗ ಬಾತುಕೋಳಿ, ನಿನ್ನ ಖಜಾನೆಯ ಬೀಗದ ಕೀಲಿಕೈಯ ಗೊಂಚಲನ್ನು ತಂದು ಕೊಟ್ರೆ ನಿನ್ನ ಜೀವವನ್ನು ಉಳಿಸುತ್ತೇನೆ ಎಂದು ಹೇಳಿತು.
ಬಾತುಕೋಳಿ ಹೀಗೆ ಹೇಳುತ್ತಿದ್ದಂತೆಯೇ ರಾಜ ಒಂದು ಕ್ಷಣವೂ ಹಿಂದೆ ಮುಂದೆ ಯೋಚಿಸದೆ ಕೀಲಿ ಕೈಗಳನ್ನು ಅದರ ಕೈಗೆ ತಂದುಕೊಟ್ಟನು. ಅದನ್ನು ಹಿಡಿದುಕೊಳ್ಳುತ್ತಲೇ ಬಾತುಕೋಳಿ ಒಂದು ಸುಂದರ ರಾಜಕುಮಾರಿಯಾಗಿ ಬದಲಾಯಿತು. ಅಚ್ಚರಿಯಾಗಿ ರಾಜನಿಗೆ ಬಾತುಕೋಳಿ ಹೆಣ್ಣಾಗುವುದು ಅಂದರೆ ಏನು, ನೀನು ಯಾರು ಎಂದು ಪ್ರಶ್ನೆ ಮಾಡಿದ. ಅದಕ್ಕೆ ಆ ರಾಜಕುಮಾರಿ, ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನಮ್ಮ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ. ಈ ಕೀಲಿಕೈಯ ಗೊಂಚಲಲ್ಲಿ ಆ ರಾಜ್ಯದ ಕೀಲಿಕೈ ಸಹ ಇದೆ. ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಮರುಕಳಿಸಿತು ಎಂದು ಬಾತುಕೋಳಿ ಹೇಳಿತು. ಈಗ ನನಗೆ ನನ್ನ ಮೊದಲಿನ ರೂಪ ಬಂದಿದೆ, ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಈ ಕಥೆಯ ನೀತಿ ಏನೆಂದರೆ, ಸತ್ಯ ಮತ್ತು ಧೈರ್ಯವಿದ್ದರೆ ನ್ಯಾಯವನ್ನು ಸಾಧಿಸಬಹುದು. ಮೋಸದ ಮೇಲಿನ ಗೆಲುವು ಎಂದೂ ಶಾಶ್ವತವಲ್ಲ.